ಕರ್ನಾಟಕದಲ್ಲಿ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ. ಅವರು 6 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅವರು ಹೋಗಿದ್ರು ಬಾರ್ಡರ್ಗೆ, ಅಲ್ಲಿ ಯಾರು ಇವ್ರನ್ನ ಕರ್ಕೊಂಡು ಹೋಗೋರು ಬರ್ಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ. 3 ಜನ ಮಕ್ಕಳು ಮಾತ್ರ, 6 ವರ್ಷದ ಒಳಗಡೆ ಇರ್ತಕ್ಕಂಥ 3 ಮಕ್ಕಳು. ಬಿಕಾಸ್ ಇಂಡಿಯನ್ ಭಾರತೀಯಗಳು, ಗಂಡ ಪಾಕಿಸ್ತಾನದವರು, ಮದುವೆ ಆಗಿದೆ, ಇಬ್ಬರಿಗೂ ಮಕ್ಕಳಾಗಿದ್ದಾವೆ. ಆ ಮಕ್ಕಳು ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ. ಅಲ್ಲಿ ಹೋದ್ರೂ ಕೂಡ ಯಾರು ಕರ್ಕೊಂಡು ಹೋಗಕ್ ಬರಲಿಲ್ಲ ಅಲ್ಲಿ. ಸೊ ಅದಕ್ಕೆ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ದೀವಿ. ತಾಯಿ ಇಂಡಿಯಾದವಳು, ತಂದೆ ಪಾಕಿಸ್ತಾನದವಳು. ಆ ಪಾಕಿಸ್ತಾನ ಕೊಟ್ಟೋಗಿದ್ದಾನೆ ಅವನು ಕರ್ಕೊಂಡು ಹೋಗ್ಲಿಲ್ಲ. ಸೊ ದಿಸ್ ಇಸ್ ದಿ ಈಗ ಒಂದು ವೇಳೆ ಸೀಜ್ ಫೈರ್, ಒಂದು ವೇಳೆ ಅಂದ್ರೆ ಡಿಫೆನ್ಸ್ನವ್ರು ಮಾಡಿದ್ದಾರೆ, ಸೀಜ್ ಫೈರ್ ಅನ್ನ ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ. ಯಾಕಂತಂದ್ರೆ ಈಗ ಯಾರ್ಯಾರೇ ಆಗ್ಲಿ ಸೀಜ್ ಫೈರ್ ಮಾಡಿದ್ರದ್ದು ನಮ್ಮ ದೇಶದ ಪ್ರಮುಖರುಗಳು, ಅಂದ್ರೆ ಪ್ರಧಾನಮಂತ್ರಿ, ಭಾರತ ದೇಶದವರು, ಮತ್ತೆ ಪಾಕಿಸ್ತಾನದವರು, ಮತ್ತೆ ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಅವ್ರು ಮಾಡಿದ್ರೆ ಓಕೆ. ವಿ ಡು ನಾಟ್ ವಾಂಟ್ ವಾರ್. ಅದಕ್ಕೆ ನಾನು ಹೇಳಿದೆ ಹಿಂದೆ, ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯಿತು. ಅನಿವಾರ್ಯ ಆದ್ರೆ ಯುದ್ಧ ಮಾಡಬೇಕು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.